ರಾತ್ರಿ ಆಗ ಎಬ್ಬಿಸಿ ಬುಸ್ಕೊಟ್ಟು ತಾನ ಮೂಡಲ್ಗಿ ನಾಗಪ್ಪ ಮಾವ. ನಂದವ್ರೆ ನಮಸ್ತೆ. ನಮಸ್ತೆ. ಏನ್ ಈ ಕಡೆ ಪಯಣ? ಗುಡಿಗೆ ಹೋಗಿದ್ವಿ, ಪ್ರಸಾದ ಕೊಟ್ಟು ಹೋಗೋಣ ಅಂತ ಬಂದ್ವಿ ನೋಡಿ. ಒಳ್ಳೆ. ಏನ್ ಇದ್ದಕ್ಕಿದ್ದಾಗೆ ದೇವಸ್ಥಾನದ ಕಡೆಗೆ? ಆಕ್ಚುಲಿ ಇವತ್ತು ನನ್ನ ದಿನದ ಭವಿಷ್ಯದಾಗ ಧನಲಾಭ ಅಂತ ಬರ್ದಿತ್ತು. ಧನಲಾಭನ ಕೂತ್ಕೊಳ್ಳಿ ಪ್ಲೀಸ್, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಧನಲಾಭ ಅಂತ ಬರ್ದಿತ್ತು, ಅದಕ್ಕೆ ದೇವ್ರ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಹಾ, ಅದೇನಾದ್ ಗೊತ್ತೇನ್ರಿ, ಮುಂಜಾನೆದ್ದು ಇವರು ಪೇಪರ್ ಓದ್ತಾ ಕುಂತಿದ್ರು. ಓದ್ತಾ ರೊಕ್ಕ 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 ಅಂತ ಕೂಗಕ್ ಹತ್ತಿದ್ರು. ನಾನು ನಮಗ ರೊಕ್ಕ ಸಿಕ್ಕೈತಂತೇಳಿ ಓಡ್ ಬಂದೆ. ಅದ ರೊಕ್ಕ ನಮಗಲ್ಲಂತ ನಮ್ ಬಾಜು ಮನಿಯವ್ರಿಗೆ ಲಕ್ಷ್ಮಿ ಯೋಗ ಐತಿ ಅಂತಿತ್ತು. ಅಂದ್ರ ನಿಮಗ ರೊಕ್ಕ ಸಿಕ್ತೈತಂತಿ, ನಿಮಗ ಲಕ್ಷ್ಮಿ ಯೋಗ ಐತಂತಿ. ಅದಕ್ಕ ಮುಂಜಾನೆದ್ದು ಗುಡಿಗೆ ಹೋಗಿ ಅರ್ಚನೆ ಮಾಡಿಸಿ ಪ್ರಸಾದ ತಂದಿನಿ, ತಗೊಳ್ರಿ. ಕೊಡಿ. ನಮಗ್ ದುಡ್ಡು ಸಿಕ್ಕಿದ್ರೆ ನಿಮಗ್ ಸಿಕ್ತಂಗೆ ಅಲ್ವಾ? ಎಲ್ಲಿಂದ ಸಿಕ್ಕ ದುಡ್ಡು? ಲಾಟ್ರಿ ಟಿಕೆಟ್ ತಗೋಬೇಕು ಅನ್ಸುತ್ತೆ ಜಾನು. ಲಾಟ್ರಿ ಎಲ್ಲ ಬ್ಯಾನ್ ಆಗ್ಬಿಟ್ಟಿದೆ. ಪಾಪಣ್ಣ, ಹಾಗಾದ್ರೆ ರೇಸ್ ಅಲ್ಲಿ ಬೆಟ್ ಕಟ್ಟಿ ಜಾಕ್ ಪಾಟ್ ಹೊಡಿಬಹುದು. ಸುಮ್ನಿರೋ ಶ್ರೇರೆ. ಏನಂದು ಇದನ್ನೆಲ್ಲ ನಂಬ್ತಾರೇನಾ? ನಮ್ಮದ ಇನ್ನೇನಪ್ಪ. ನೋಡಪ್ಪ ಪುಂಡ, ಅಚಾನಕ್ ಆಗಿ ನಿನಗೆ ರೊಕ್ಕ ಸಿಗ್ತಾವು ಅಂತ ನಿನ್ನ ಗ್ರಹಗಳು ಹೇಳಕತ್ತೇವು. ಆದ್ರ ಹೆಂಗ ಸಿಗ್ತಾವು ಅಂತ ಹೇಳಕ್ವಲ್ವು. ಆ ತರ ಹೇಳಿದ್ರೆ ನಮಗೆ ಹೇಗ್ ಗೊತ್ತಾಗತ್ತೆ ಈ ತರ ದುಡ್ಡು ಬರತ್ತೆ ಅಂತ? ದಿನ ಭವಿಷ್ಯದಲ್ಲಿ ಹೇಳ್ಬೇಕಪ್ಪ. ಏನೋ ದುಡ್ಡು ಆಕಾಶದಿಂದ ತಪಕ್ಕಂತ ಉದ್ರೋಗ್ಬಿಡತ್ತಾ? ಯಾಕಾಗ್ಬಾರ್ದು ಅಂತೀನಿ. ಈಗ ವಿಮಾನದಾಗ ಹೋಗಕತ್ತಾರ, ಹೋಗ್ತಿರ್ತಾರ, ಹೆಲಿಕಾಪ್ಟರ್ನಾಗ ಹೋಗ್ತಿರ್ತಾರ. ಅಚಾನಕ್ ಆಗಿ ಮೇಲಿಂದ ದುಡ್ಡು ಉದುರ್ ಬಿಡ್ಬೋದು ಕೆಳಕ. ಈಗ ನೀವು ಮನೆ ಹತ್ರ ನೆಲ ಆಗಿತಿರ್ತೀರಿ ಅಂತ ಇಟ್ಕೋರಿ. ಬಂಗಾರ ಬೆಳ್ಳಿ ಏನಾದ್ರು ಸಿಕ್ಬಿಟ್ರ, ವಜ್ರ ವೈಡೂರ ಸಿಕ್ಬಿಟ್ರ, ಅಷ್ಟಾಕ್ರಿ ನಿಮ್ ಮನೆಗೆ ಯಾರೋ ಒಬ್ರು ಬಂದು ನಿಮ್ಗೆ ಇಷ್ಟು ಬಹುಮಾನ ಸಿಕ್ಕೈತಿ ಅಂತ ರೊಕ್ಕ ಕೊಡ್ಬೋದು. ಲಕ್ಷ್ಮಿ ಹ್ಯಾಂಗ್ ಬರ್ತಾಳ ಅಂತ ಹೇಳಿ ಹೇಳಕ್ ಬರಂಗಿಲ್ರಿ. ಹೇಳಕ್ ಬರುವುದೇ ಇಲ್ಲ. ಈಗಂತೂ ನಮಗ್ ದುಡ್ಡು ತುಂಬಾ ತೊಂದ್ರೆ ಇದೆ. ನೀವ್ ಹೇಳ್ದಾಗ ಏನಾದ್ರು ನಿಜವಾಗ್ಲೂ ಆದ್ರೆ ನಮಗಂತೂ ತುಂಬಾ ಅನುಕೂಲ ಆಗತ್ತೆ. ಹೌದೌದು, ಇದುವರೆಗೂ ಜನ್ಮಾನಂದ ಸ್ವಾಮಿಗಳು ಬರ್ದಿರೋ ಭವಿಷ್ಯ ಸುಳ್ಳೇ ಆಗಿಲ್ವಂತೆ. ನಿಜಾನೂ ಆಗಿಲ್ಲ, ನಮಗ್ ಗೊತ್ತಿಲ್ವಾ? ನಂಬೇಕ್ರಿ, ಪ್ರಪಂಚ ನಿಂತಿರೋದೇ ನಂಬಿಕೆ ಮೇಲೆ, ಹೌದಿಲ್ಲ? ನನಗಂತೂ ನಾ ಅನ್ಸಿದ್ದೆಲ್ಲ ಆಗೈತ್ರಿ. ನನಗಾಗಿಲ್ಲ. ಅದ ನಿನ್ನ ಹಣೆ ಬರ, ನಾವೇನ್ ಮಾಡಕತ್ತಿ? ಸರಿ ಬಿಡಿ, ಇವಾಗ ಏನ್ ಮಾಡ್ಬೇಕು ಅದನ್ನ ಹೇಳಿ. ನೋಡ್ರಪ್ಪ, ನಾನು ದೇವ್ರ ಗುಡಿಗೆ ಹೋಗಿ ಎಲ್ಲ ವಿಚಾರಿಸ್ಕೊಂಡ್ ಬಂದೀನಿ. ನೀವು ನಾಳೆ ಮುಂಜಾನೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ರಿ. ಹಂಗ ನೀವು ವೆಂಕಟೇಶ್ವರ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು. ದುಡ್ಡು ಎರಡು ಜಾಗದಾಗ ಸಿಕ್ತತಿ. ಅದು ಎಲ್ಲಿ ಅಂತ ನಮಗೂ ಗೊತ್ತಿಲ್ಲ. ಪಾಪಣ್ಣ, ನಡಿ ಈಗಲೇ ಹೋಗೋಣ. ಇವತ್ತಲ್ಲ, ನೀವು ನಾಳೆ ಮುಂಜಾನೆ ಹೋಗ್ಬೇಕಾಗತ್ತ. ಪಾಪಣ್ಣ, ನಾಳೆ ಎಲ್ಲ ಕೆಲಸ ಕ್ಯಾನ್ಸಲ್ ಮಾಡು, ದೇವಸ್ಥಾನಕ್ಕೆ ಹೋಗೋಣ. ಅಲ್ಲ ಕಣೋ, ನಾನ್ ದೇವಸ್ಥಾನಕ್ಕೆ ಹೋಗಿ ನಂಗೆ ದುಡ್ಡು ಸಿಗ್ಬೇಕು ಅಂತ ಇದ್ದಿದ್ರೆ ನಾನ್ ಯಾಕಪ್ಪ ಕೆಲಸ ಮಾಡ್ತಿದ್ದೆ? ಒಂದ್ಸರಿ ಹೋಗ್ಬಾರಪ್ಪ, ಗಂಟೆ ಏನೋಕಂತೀನಿ. ಸರಿ, ನೀವೆಲ್ಲ ಇಷ್ಟು ಫೋರ್ಸ್ ಮಾಡ್ತಿದ್ದೀರಾ ಅಂತ ನಾನು ಹೋಗ್ತೀನಿ. ನಂದು ನನ್ಗೇನಾದ್ರೂ ದುಡ್ಡು ಸಿಕ್ಕ್ರೆ ನಿನ್ಗಾದ್ರೂ ಒಂದ್ ಭಾಗ. ನೀವೊಂದ್ ಭಾಗ ಕೊಡ್ಲಿ ಅಂತ ತಾನೆ ನಾವು ಗುಡಿಗೆ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ ಬಂದಿದ್ದು. ಅದನ್ನೆಲ್ಲ ಅವ್ರ ಮುಂದೆ ಹೇಳ್ತಾರೆ. ಚೆನ್ನಾಗಾಯ್ತಲ್ಲ ದರ್ಶನ ಎಲ್ಲ? ಖುಷಿ ಆಯ್ತಪ್ಪ ನನ್ಗಂತೂ. ಹೌದು. ಏನಪ್ಪ ರಸ್ತೆನಲ್ಲಿ ಯಾರಾದ್ರೂ ಪ್ರಸಾದ ತಿಂತಾರೇನೋ? ಅಯ್ಯೋ ಅಟ್ಗೆ, ಏನ್ ಹಿಂಗ್ ಮಾತಾಡ್ತಾ ಇದ್ದೀರಾ? ನೈವೇದ್ಯ ಆದ ತಕ್ಷಣ ಪ್ರಸಾದ ತಿನ್ಬಿಟ್ರೆ ಅದ್ರಲ್ಲಿ ಪವರ್ ಇರುತ್ತೆ. ಇಲ್ಲ ಅಂದ್ರೆ ಪ್ರಸಾದ ವೀಕ್ ಆಗ್ಬಿಡುತ್ತೆ ಅಲ್ವೇನ ಶ್ರೀಯರೇ? ಯಾರಪ್ಪ ಹೇಳಿದ್ದು? ಅಯ್ಯೋ, ಯಾರು ಏನ್ ಹೇಳ್ಬೇಕದ್ಗೆ? ಈಗ ನೀವು ಬೆಳಗ್ಗೆ ಬ್ರೆಡ್ ಅಲ್ಲಿ ಏನೋ ಅಡ್ಗೆ ಮಾಡಿರ್ತೀರಪ್ಪ, ಬಿಸಿಯಾಗಿ ತಿಂದ್ರೆ ತಾನೇ ರುಚಿಯಾಗಿರುತ್ತೆ. ಅದೇ ಮಧ್ಯಾಹ್ನದ ಮೇಲೆ ತಿನ್ನಕ್ ಹೋದ್ರೆ ಆರೋಗ್ಯ ಒಳ್ಳೆ ಚಕ್ಲದ ತರ ಆಗಿರಲ್ವಾ? ಇವಾಗ ನಾನ್ ನಿನಗ್ ಬಿಟ್ರೆ ನೀನ್ ಚಕ್ಲ ಆಗ್ತೀಯ ಅಲ್ವಾ? ಆಯ್ತು, ದಯವಿಟ್ಟು ರಸ್ತೆ ಇದು, ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಆಯ್ತು, ಬನ್ನಿ. ಆಯ್ತು. ಯಾವ್ದೋ ಬ್ಯಾಗ್ ರೋಡ್ ಮೇಲೆ ಬಿದ್ದಿದೆ. ಯಾವ್ದೋ ಬ್ಯಾಗು ಯಾರೋ ಬೀಸಾಕಿರ್ತಾರೆ, ನಮಗೆ ಯಾಕೆ ಬಿಡು. ಇಲ್ಲ ಪಾಪಣ್ಣ, ಇದು ಬಿಸಾಕಿರೋ ಬ್ಯಾಗ್ ತರ ಕಾಣ್ತಾ ಇಲ್ಲ, ಬಿದೋಗಿರೋ ಬ್ಯಾಗ್ ತರ ಕಾಣ್ತಾ ಇದೆ. ಎಕ್ಸಾಕ್ಟ್ಲಿ ಜಾನು, ಅದ್ರ ಒಳಗಡೆ ಏನೋ ಬೆಲೆ ಬಾಳುವಂತದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಬನ್ನಿ ನೋಡೋಣ. ಸರಿ, ಯಾವ್ದೋ ಇದು ಬ್ಯಾಗು? ಯಾವ್ದು ಬ್ಯಾಗು ಅನ್ನೋದು ಮುಖ್ಯ ಅಲ್ಲ, ಬ್ಯಾಗ್ ಒಳಗಡೆ ಏನಿದೆ ಅನ್ನೋದು ಮುಖ್ಯ. ಈ ಕಾಲದಲ್ಲಿ ಬಾಂಬ್ಗಳು ಇಟ್ಟಿರ್ತಾರೆ. ನಿಮ್ಗೆ ಯಾರಿಗೂ ಬಾಂಬೆ ಇನ್ಸಿಡೆಂಟ್ ನೆನಪಿಲ್ವಾ? ರೀ,
ಜನ್ಮಾನಂದ ಸ್ವಾಮಿಗಳು ನಿಮ್ ದಿನ ಭವಿಷ್ಯದಲ್ಲಿ ಏನ್ ಹೇಳಿದಾರೆ ಹೇಳಿ? ಧನಲಾಭ ಅಂತ ಹೇಳಿದ್ದಾರೆ. ಆ ಬ್ಯಾಗ್ ನೋಡಿದ್ರೆ ನನಗೆ ಫುಲ್ ಪಾಸಿಟಿವ್ ವೈಬ್ಸೇ ಬರ್ತಾ ಇದೆ. ಇದು ಸುದ್ದಿನೇ ಬೇಡ, ನಮ್ಮ ಪಾಡಿಗೆ ನಾವು ಹೋಗೋಣ ಬನ್ನಿ. ಪಾಪಣ್ಣ, ದೇವಸ್ಥಾನದಿಂದ ಬರ್ತಾ ಇರ್ಬೇಕಾದ್ರೆ ಈ ಬ್ಯಾಗ್ ಸಿಕ್ಕಿದೆ ಅಂದ್ರೆ ಇದು ಗುಡ್ ಸೈನ್ ಕಣೋ. ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಪಾಪಣ್ಣ, ಅದ್ರಲ್ಲಿ ಏನಿದೆ ಅಂತ ಸಿಹಿ ಮಾಡೋಣ ಕಣ. ಅಮ್ಮ ನಿಮ್ಮೆ ಮುಖ ಮುಷ್ಟಿ ಹೊಡೆದೋಗ್ಬಿಟ್ರೆ ಏನಮ್ಮ ಮಾಡ್ತೀಯ ನೀನು? ಗುಡ್ ಗುಡ್ ಥಿಂಗ್ಸ್ ಫ್ರಮ್ ಯುವರ್ ಮೌತ್ ಜಾನು. ಯಾಕತ್ರ ಎಲ್ಲ ಮಾತಾಡ್ತೀರಾ? ಶ್ರೀಹರಿ, ಒಂದ್ ಕೋಲ್ ತಗೊಂಡ್ ಬಾರೋ. ಆ ಬ್ಯಾಗ್ ನ ದೂರದಿಂದಾನೆ ಹಿಂಗಿಂಗ್ ಅನ್ಬಿಟ್ಟು ಅದ್ರ ಒಳಗೆ ಏನಿದೆ ಅಂತ ನೋಡೋಣ. ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಯಾಟ ಕಿಲುವೆ ಇಲ್ಲ. ಯಾಕಪ್ಪ ಹಿಂಗಾಡ್ತಿದ್ದೀರಾ? ಸುಮ್ಮನೆ ನಮ್ಮನತ್ಕೊಳ್ಳೆ ಆಗಿಲ್ಲ, ಏನೂ ಆಗಿಲ್ಲ. ಬೇಡ ಶ್ರೇಯರಿ, ಏನೂ ಆಗಿಲ್ಲ. ಶ್ರೇಯರಿ ಶ್ರೇಯರಿ ಓಪನ್ ಮಾಡಿ. ಸುಮ್ಮನಿರಿಪ್ಪ, ನೀವು ಒಳ್ಳೆ ನಿಮ್ಗೆ ಹೇಳ್ದೆ ತಾನೆ ಈಗ. ಶೇರೆ ಅದರಿಂದ ಕೈ ಬಿಡ್ಬೇಡ ನೀನು, ಇಲ್ಲಾಂದ್ರೆ ದುಡ್ಡು. ಅಕ್ಕೆ, ನಿಮ್ಮೆ, ಪಾಪಣ್ಣ, ನೀವ್ ಯಾರು ಈ ಬ್ಯಾಗ್ನ ನೋಡಿಲ್ಲ? ನೋಡ್ದೆ ಕಣೋ, ಬರೀ ದುಡ್ಡು ಇದೆ ಅದ್ರಲ್ಲಿ. ಏನು? ನಾನು ಸೈಲೆಂಟ್ ಗೇಮ್ ಪಾರ್ಟ್ 3. ನಾನು ಹೇಳೋದನ್ನ ದಯವಿಟ್ಟು ಕೇಳಿಸ್ಕೊಳ್ಳಿ, ಯಾರು ಏನು ಮಾತಾಡ್ಬೇಡಿ. ಈ ಬ್ಯಾಗ್ ಎಲ್ಲಿ ಇರ್ಲಿಲ್ಲ, ನಾವ್ ಯಾರು ಈ ಬ್ಯಾಗ್ನ ನೋಡಿಲ್ಲ. ಪ್ಲೀಸ್ ವಾಕ್ ವಿತ್ ಮೀ. ಜನ್ಮಾನಂದ ಸ್ವಾಮಿಗಳು ಹೇಳಿದ ದಿನ ಭವಿಷ್ಯ ಹಾಗೆ ಇಷ್ಟೊಂದು ದುಡ್ಡು ಸಿಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲಪ್ಪ. ನೋಡಿದ್ರ ಜಾನು, ದುಡ್ಡು ಹೇಗ್ ನಮ್ಮನ್ನ ಹುಡ್ಕೊಂಡ್ ಬಂತು ಅಂತ ನಂದು ಹೇಳ್ದಾಗೆ ವೆಂಕಟೇಶ್ವರನ್ ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ನಮಗ್ ದುಡ್ಡು ಸಿಕ್ತು. ಇವಾಗ ಏನ್ ಮಾಡ್ಬೇಕು ಅಂತ ಥಿಂಕ್ ಮಾಡಿ. ತುಂಬಾ ಮನಿ ಇದೆ ಆ ಬ್ಯಾಗ್ ಅಲ್ಲಿ. 10 ಲಕ್ಷ ರೂಪಾಯಿ ಇದೆ. 10 ಲಕ್ಷ ರೂಪಾಯ? ಮೂವತ್ಗೆ ಪಾಪಣ್ಣ ಕಟ್ಕೊಂಡು ಎಣಿಸ್ತಾ ಇದ್ನಲ್ಲ, ಸುಮಾರು 10 ಲಕ್ಷ ರೂಪಾಯಿ ಇದೆ ಅನಿಸ್ತು. ಒಂದು ಒಳ್ಳೆ ಕೆಲಸ ಮಾಡೋ ಅವಕಾಶ ಸಿಕ್ತು. ಈ ಬ್ಯಾಗ್ ಓನರ್ ಯಾರಿದ್ದಾರೆ ಅಂತ ಕಂಡಿಡ್ದು ಇದನ್ನ ಅವ್ರಿಗೆ ವಾಪಸ್ ತಲುಪಿಸೋದು. ಏನಪ್ಪಾ, ನಿಮಗ್ ತಲೆಗಿಲೆ ಕೆಟ್ಟಿದ್ಯಾ? ದೇವ್ರು ತನಗ್ ತಾನೇ ತಗೊಂಡ್ ಬಂದು ನಮ್ಮ ಮನೆ ಮುಂದೆ ದುಡ್ಡಿಟ್ರೆ ನೀವ್ ತಗೊಂಡೋಗ್ ವಾಪಸ್ ಕೊಡ್ತೀನಿ ಅಂತೀರಲ್ಲ? ನೋಡು, ನಮ್ದಲ್ದೇ ಇರೋ ದುಡ್ಡಿಗೆ ನಾವು ಯಾವತ್ತೂ ಆಸೆ ಪಡಬಾರ್ದು. ಫಸ್ಟ್ ಪೊಲೀಸ್ ಸ್ಟೇಷನ್ ಕಾಲ್ ಮಾಡು, ಇದನ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋಣ. ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಬಿಡು. ಪೊಲೀಸ್ನವರು ತಗೊಂಡು ಹೋಗಿ ಇನ್ಯಾರಿಗೋ ಕೊಡ್ತಾರೆ. ಮಧ್ಯದಲ್ಲಿ ನಮಗೇನು ಬಂತು ಲಾಭ? ಬೇಡ ಪಾಪಣ್ಣ, ಇದು ನಾವೇ ಕೀಪ್ ಮಾಡೋಣ. ಅವಾಗ ಡೈಲಿ ಪಾನಿಪುರಿ ಈಟ್ ಮಾಡ್ಬೋದು. ಇಲ್ಲ, ನೋ ವೇ, ಚಾನ್ಸೇ ಇಲ್ಲ. ನೋಡು, ಇದನ್ನ ಇದ್ರ ಓನರ್ಗೆ ನಾವು ರಿಟರ್ನ್ ಮಾಡ್ಬೇಕು. ಹಾಗ ಮಾಡಿದ್ರೆ ಇದು ಸಮಾಜ ಸೇವೆ ಆಗತ್ತೆ. ನೋಡಿ ಜಾನು, ನೀವು ಸಮಾಜ ಸೇವೆನೇ ಮಾಡ್ಬೇಕು ಅಂತ ಇದ್ರೆ ಮಾಯಿ ಮಹಿಳಾ ಸಮಾಜಕ್ಕೆ 1 ಭಾಗ ಕೊಡಿ, ಇನ್ನೊಂದ್ ಭಾಗ ನಂಗೆ, ಮತ್ತೊಂದ್ ಭಾಗ ಶ್ರೀಹರಿಗಾಗತ್ತೆ. ನನ್ಗೂ ಒಂದ್ ಪೋರ್ಷನ್ ಬೇಕೇ ಬೇಕು. ಮೇಡಮ್, ನಿಂದೇನ್ ಖರ್ಚು? ಪಾನಿಪುರಿ ತಿನ್ಬೇಕು ತಾನೆ, ನಾನೇ ಕೊಡಿಸ್ತೀನಿ ಬಿಡು. ಅದಕ್ಕೆ ಯಾಕೆ ದುಡ್ಡು ಬೇಕು ನಿಂಗೆ? ನೋ, ನಾನೇ ತಾನೇ ಫಸ್ಟ್ ಬ್ಯಾಗ್ ನ ಸಿ ಮಾಡಿದ್ದು. ನನಗೂ ಮನಿ ಬೇಕೇ ಬೇಕು. ಅಲ್ಲೋ, ಬ್ಯಾಗ್ ನೀನ್ ಸಿ ಮಾಡ್ಬಿಟ್ರೆ ರಿಸ್ಕ್ ತಗೊಂಡ್ ಓಪನ್ ಮಾಡಿದ್ ನಾನು. ನನಗ್ ಬರ್ಬೇಕು ದುಡ್ಡು. ನೋಡಿದ್ರ ಈಗ ದುಡ್ಡು ಬಂದ್ ಕೂಡ್ಲೆ ನಮ್ಮಲ್ಲೇ ಹೇಗ್ ಜಗಳ ಆಗ್ತಿದೆ ಅಂತ. ನೋಡಿ, ಇದನ್ನ ಫಸ್ಟ್ ಯಾರು ಸಿಹಿ ಮಾಡಿದಾರೋ, ಯಾರು ಓಪನ್ ಮಾಡಿದಾರೋ ಅದೆಲ್ಲ ಬೇಡ. ಈ ದುಡ್ಡು ನಮ್ದಲ್ಲ. ಇದನ್ನ ನಾವೇನಾದ್ರೂ ಉಪಯೋಗಿಸ್ಕೊಂಡ್ರೆ ಸತ್ಯವಾಗ್ಲೂ ಹೇಳ್ತೀನಿ, ನಮಗ್ ಒಳ್ಳೇದಾಗಲ್ಲ. ಯಾಕಪ್ಪ ಬೇಜಾರ್ ಮಾಡ್ಕೋತೀರಾ? ಸ್ವೀಟು, ಈ ಬ್ಯಾಗ್ ಓನರ್ ಯಾರೋ ಅವ್ರಿಗೆ ಒಂದ್ ಮಾತು ಹೇಳ್ಕೊಟ್ರೆ 10 ಲಕ್ಷದಲ್ಲಿ ಕೊನೆ ಪಕ್ಷ 1% ಆದ್ರೂ ಕೊಡಲ್ವಾ? ಅಷ್ಟು ಸಾಕು ನಂಗೆ. ಏನೋ ಮಾತಾಡ್ತಿದ್ಯಾ? ಅಟ್ಲೀಸ್ಟ್ 10% ಕೊಡೋಲ್ವೇನೋ? 1 ಲಕ್ಷ ರೂಪಾಯಿ ಆಗತ್ತೆ. 1 ಲಕ್ಷ ರೂಪಾಯಿ ಆಗತ್ತೆ. ಜಾನು, ನೀವ್ ಹೇಳ್ತಾ ಇರೋದ್ ಕರೆಕ್ಟು. ಈ ಬ್ಯಾಗ್ ನ ಓನರ್ ಕೊಟ್ಬಿಡ, ಅವಾಗ ನಾವು ನೆಮ್ಮದಿಯಾಗಿರ್ಬೋದು. ಒಂದ್ ಕೆಲಸ ಮಾಡೋಣ, ಈ ಬ್ಯಾಗ್ ಎಲ್ಲಿ ಸಿಕ್ತೋ ಅದೇ ಜಾಗಕ್ಕೆ ಹೋಗೋಣ. ಆ ಓನರ್ ಅಲ್ಲೇ ಎಲ್ಲ ಹುಡುಕ್ತಾ ಇರ್ತಾರೆ. ಬ್ಯಾಗ್ ಕೊಟ್ಬಿಟ್ಟು ನಮ್ ಕಮಿಷನ್ ಇಸ್ಕೊಂಡ್ ಬಂದ್ಬೇಡ. ಓಕೆ? ಕರೆಕ್ಟ್. ಲೆಟ್ಸ್ಕೋ. ನಡೀರಿ. ಅಲ್ಲಿ ನೋಡಿ, ನಮಗ್ ಬ್ಯಾಗ್ ಎಲ್ಲ ತಾನೇ ಸಿಕ್ಕಿದ್ದು. ಅಲ್ಲಿ ನೋಡಿ, ಅವ್ನು ಹುಡುಕ್ತೇವೆ ನೋಡಿ, ಅವನೇ ಓನರು ಪಕ್ಕ. ಇಲ್ಲೇ ಕಳ್ಕೊಂಡಿದ್ನಲ್ಲ, ಎಲ್ಲೋಯ್ತು? ಅವ್ನು ಏನ್ ಸರ್ಚ್ ಮಾಡ್ತಿದ್ದಾನೆ? ಏನು ಮೇಡಮ್, ಇನ್ನೇನ ಹುಡುಕ್ತಾ ಇರ್ತಾನೆ, ಬ್ಯಾಗ್ ನ ಹುಡುಕ್ತಾ ಇರ್ತಾನೆ. ಅವನು ಹುಡುಕ್ತಾ ಇರೋದ್ ನೋಡಿದ್ರೆ ಸೂಜಿನೋ ಸಾಸಿವೆನೋ ಕಳ್ಕೊಂಡಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಸರ್ ದುಡ್ಡು ಕಳ್ಕೊಂಡಿದ್ದೀರಾ? ಹೌದಮ್ಮ, ಹುಡುಕಿ ಸಾಕಾಯ್ತು. ನೀವೇನು ಹುಡುಕೊಡ್ತೀರಾ? ಶ್ರೀಹರಿ, ನಮಗ್ ಸಿಕ್ಕಿರೋ ಬ್ಯಾಗ್ ಅವ್ನು ಸರ್ಚ್ ಮಾಡ್ತಿರೋದು ಅನ್ಸುತ್ತಲ್ವಾ? ಮೇಡಮ್, ನಿಂಗೆ ಸೈಲೆಂಟ್ ಗೇಮ್ ಪಾರ್ಟ್ 3 ಆಡಕ್ಕೆ ಬರಲ್ಲ ಅಲ್ಲ? ನಮಗ್ ಸಿಕ್ಕಿರೋದು ದೊಡ್ಡ ಕ್ಯಾಶ್ ಬ್ಯಾಗು. ಅದನ್ನ ಯಾರಾದ್ರೂ ಈ ತರ ಹುಡುಕ್ತಾರಾ? ಇರೋ ಸ್ವಾಮಿ, ನೀವು ದುಡ್ಡು ಹೇಗೆ ಕಳ್ಕೊಂಡ್ರಿ? ಹಾ, ಸಿಕ್ತು. ಸರ್, ನೀವು 1 ರೂಪಾಯಿ ಕಳ್ಕೊಂಡಿದ್ದ? ಹೌದು ಮೇಡಮ್, 1 ರೂಪಾಯಿ ಕಳ್ಕೊಂಡೆ ನಾನು. ಛೇ 2 ರೂಪಾಯಿ ಬಿಲ್ಡಪ್ ಕೊಟ್ಬಿಟ್ರಲ್ಲ ಸರ್.
ಛೇ ನಿಮಗ್ ತುಂಬಾ ತುಂಬಾ ಅನ್ಯಾಯ ಆಗೋಯ್ತು. ಹೊಡಿ ಸರ್, ಹೊಡಿ ಹೊಡಿ ಹೌದು madam. ಹೊಡಿ 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 ಹೊಡಿ. ಮೇಡಮ್ ಇಲ್ಲಿ ಯಾವ್ದಾದ್ರು ಬ್ಯಾಗ್ ಸಿಕ್ತಾ? ಸರಿ ನೋಡು, ಹೇಳ್ದೆ ತಾನೆ, ಬಂದ್ರು ಓನರು. ಹಾಗಾದ್ರೆ ಇವ್ರಿಗೆ ಬ್ಯಾಗ್ ಗಿವ್ ಮಾಡ್ಬಿಡಿ. ನಿಮ್ಮೇ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಟೆಸ್ಟ್ ಮಾಡ್ಬೇಕು. ಮೇಡಮ್ ಇಲ್ಲೇ ಕಳ್ಕೊಂಡಿದ್ದು ದುಡ್ಡು. ಚರ್ಮದ ಬ್ಯಾಗ್ ಅಲ್ವಾ? ಹಾ, ಚರ್ಮದ ಬ್ಯಾಗೆ. ಅದಕ್ಕೆ ಒಂದು ಹಿಡಿ ಇತ್ತಲ್ಲ ಸರ್? ಹೌದು, ಹಿಡಿನೂ ಇತ್ತು. ಅದ್ರಲ್ಲಿ ತುಂಬಾ ಮನಿ ಇತ್ತು ಅಲ್ವಾ? ಮನಿಯ ಅದು ತುಂಬಾ ದುಡ್ಡಿತ್ತು ಮೇಡಮ್. ಇಲ್ಲೇ ಇಟ್ಬಿಟ್ಟು ಹೋಗಿದೆ. ದೇವ್ರಿಗೆ ನಮಸ್ಕಾರ ಮಾಡ್ಕೊಬಂದು ನೋಡ್ತೀನಿ, ಹೊಂಟೋಗದೆ. ಪಾಪ, ಆ ಬ್ಯಾಗ್ ಇವ್ರದೇ ಅನ್ಸುತ್ತೆ. ಸರ್, ಯಾವ ಬಣ್ಣ ಇತ್ತು ಬ್ಯಾಗು? ಹಳದಿ, ಕೆಂಪು, ನೀಲಿ, ಬಿಳಿ, ಹಸಿರು, ಯಾವ ಬಣ್ಣದಾದ್ರೂ ಪರವಾಗಿಲ್ಲ, ಕೊಡ್ರಿ ನಮ್ ಬ್ಯಾಗು. ಅಲ್ಲ ರೀ, ಯಾರ್ದೋ ಬ್ಯಾಗ್ ನ ನಿಮ್ ಬ್ಯಾಗ್ ಅಂತ ಕ್ಲೇಮ್ ಮಾಡ್ತಿದ್ದೀರಲ್ಲ, ಅದೆಲ್ಲ ಬಿಡಿ. ಅದ್ರಲ್ಲಿ ಎಷ್ಟು ದುಡ್ಡಿತ್ತು ಹೇಳಿ ನೋಡೋಣ. 1,000 ರೂಪಾಯಿ ಇತ್ತು. 1,000? ನಮಗ್ ಸಿಕ್ಕಿದ ಬ್ಯಾಗಲ್ಲಿ 13 ರೂಪಾಯಿ 25 ಪೈಸಾ ಇತ್ತು. ನಿಮ್ದು ಅದು 13 ರೂಪಾಯಿ 25 ಪೈಸೆನಾ? ಅಷ್ಟು ಜುಜ್ಬಿ ಬ್ಯಾಗ್ಗಳೆಲ್ಲ ನಾವು ಕಳ್ಕೊಳ್ಳಲ್ಲ ಸರ್, ನೀವು ಬ್ಯಾಗೇ ಕಳ್ಕೊಂಡಿಲ್ಲ ಅನ್ಸುತ್ತೆ. ಹೋಗಯ್ಯ ಸುಮ್ನೆ. ಹೋಯ್ತೀವಿ ಬಿಡಯ್ಯ. ಹೋಗಲೇ. ತಡಿಬೇಡಿ ನನ್ನ. ಯಾರು ತಡೆದಿಲ್ಲ. ಬಾ ಸ್ವೀಟು, ನಾವಾಗ ನಾವೇ ಬ್ಯಾಗ್ ಬಗ್ಗೆ ಎಲ್ರಿಗೂ ಹೇಳೋದು ಸರಿ ಇರಲ್ಲ ಸ್ವೀಟು. ಮತ್ತೇನ್ ಮಾಡೋಣ? ಮನೆಗೆ ಹೋಗಿ ನಿಧಾನವಾಗಿ ಯೋಚನೆ ಮಾಡೋಣ, ಬನ್ನಿ. ಏನೋ ಇಟ್ಕೊಂಡ್ರಲ್ಲ, ಏನದು? ಏನೋ ಇಟ್ಕೊಂಡ್ರ ಪೇಪರ್ಸ್. ನನ್ನ ಮಾತು ಕೇಳಿ ನೋಡ್ತೀನಿ. ಅಯ್ಯೋ, ಏನಾತ್ರಿ? ಏನಾಯ್ತು ಅದ್ರೊಳಗ? ಭವಿಷ್ಯ ಖರೆ ಆತು. ಅಂದ್ರ ರೊಕ್ಕ ಎಷ್ಟೈತ್ರಿ? ನಮ್ಗೆ ಎಷ್ಟು ಬರ್ತೈತಿ ಕೇಳ್ರಿ, ಎತ್ಕೊಂಡು. ಮತ್ತೆ ಮತ್ತೆ ಆ ದುಡ್ಡನ್ನ ನಾವೇ ಇಟ್ಕೊಳ್ಳೋ ವಿಷಯ ಮಾತಾಡಬೇಡಿ ನಂದ. ಹೋಗ ನಿನ್ನ ಮಂಜಾಳಗ. ಅಲ್ಲಪ್ಪ, ಓನರ್ರೇ ನಿನ್ ಮುಂದ್ ಬಂದ್ ಕುಂತಾನೇನೀಗ. ತಗೋ, ಅದ್ ಎಷ್ಟು ಬಳಸ್ಕೊತಿ ಬಳಸ್ಕೊ, ಬಿಡ್ರಿ. ಅದ್ ಎಷ್ಟು ಬಳಸ್ಕೊತೀರಿ ಬಳಸ್ಕೊರಿ. ಅಯ್ಯೋ ನಿಮಿಷ ಕೇಳಿಸ್ಕೊಳ್ರಿ. ಆ ಓನರ್ನ ನಾವು ಸಿಕ್ಕಾಪಟ್ಟೆ ಹುಡುಕಿದ್ವಿ, ಆದ್ರೆ ಸಿಗ್ಲೇ ಇಲ್ಲ. ನೋಡ್ರಪ್ಪ, ಬೆಲ್ಲ ಅಂದ ಮಗ 100 ಇರುವಿ ಮುತ್ತೋದು ಕಾಮನ್. ಹಂಗ ಈ ರೊಕ್ಕ ನಮ್ಮ ಹತ್ರ ಐತಿ, ಇದು ನಮ್ಮ ಹಕ್ಕಿದ್ದಂಗ. ಅಲ್ಲ ಹೋಗ್ಲಿ, ಈ ದುಡ್ಡನ್ನ ಯಾರಿಗಂತ ಕೊಡ್ತೀರಿ ನೀವೀಗ? ಅದೇನು ಕಷ್ಟ ಆಗಲ್ಲ, ಸರಿಯಾದ ಚೇರ ಹೇಳಿದವ್ರಿಗೆ ಆರಾಮಾಗಿ ಕೊಡ್ಬೋದು. ನಿಮ್ ಮನ್ಯಾಗ ಬ್ಯಾಗ್ ಐತಂತ ಯಾರಿಗಿರಿ ಗೊತ್ತೈತಿ? ಅದಕ್ಕೂ ನನ್ನ ಹತ್ರ ಒಂದು ಸೂಪರ್ ಐಡಿಯಾ ಇದೆ. ಈಗ ಈ ದುಡ್ಡನ್ನ ನಾವು ಸರಿಯಾದ ಓನರ್ಗೆ ಕೊಟ್ಮೇಲೆ ಅವ್ರು ಹೇಗಿದ್ರು 1 ಲಕ್ಷ ರೂಪಾಯಿ ಬಕ್ಷಿಸ್ ಕೊಟ್ಟೆ ಕೊಡ್ತಾರಲ್ವಾ? ಅದರಿಂದ 10,000 ರೂಪಾಯಿನ ಈಗಲೇ ಖರ್ಚು ಮಾಡಿ ಎಲ್ಲ ನ್ಯೂಸ್ ಪೇಪರಲ್ಲೂ ಈ ಬ್ಯಾಗ್ ನಮ್ಮ ಹತ್ರ ಇದೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡೋಣ. ಏನ್ ಐಡಿಯಾ ಕೊಡ್ತೀಯ ನೋಡು ನೀನು ಶ್ರೀಹರಿ. ಅಲ್ಲ ಕಣೋ, ಅಡ್ವರ್ಟೈಸ್ಮೆಂಟ್ ಹಾಕ್ಸಿದ್ಮೇಲೆ ಎಲ್ಲರೂ ಬಂದು ನನ್ ದುಡ್ಡು ನನ್ ದುಡ್ಡು ನನ್ ದುಡ್ಡು ಅಂತಂದ್ರೆ ಅವಾಗ ಏನ್ ಮಾಡೋದು? ಬಿಟ್ಬಿಡ್ತೀವಾ? ಈ ಬ್ಯಾಗ್ ಎಲ್ಲಿ ಕಳ್ಕೊಂಡ್ರಿ, ಬ್ಯಾಗ್ ಕಲರ್ ಏನು, ಬ್ಯಾಗ್ ಒಳಗೆ ಎಷ್ಟು ದುಡ್ಡಿದೆ, ಅದ್ರ ಡಿನಾಮಿನೇಷನ್ಸ್ ಏನು ಎಲ್ಲ ಕೇಳಬೇಕು. ಸರಿಯಾಗಿ ಉತ್ತರ ಕೊಟ್ಟು ಬ್ಯಾಗ್ ಕೊಟ್ಟು ಕಳ್ಸೋದು. ಯಪ್ಪ, ಅಷ್ಟೆಲ್ಲ ಯಾಕೆ ತ್ರಾಸ್ ತಗೊಂತಿ? ಈ ದುಡ್ಡನ್ನ ಎಲ್ಲರೂ ಹಂಚ್ಕೊಂಡ್ಬಿಡೋಣ ಬಿಡ್ರಿ. ನಂದು ಬೇಡ. ನಾವು ದುಡ್ಡು ಹಂಚ್ಕೊಂಡು ಪೊಲೀಸಿಂದ ತೊಂದರೆ ಆದ್ರೆ ನಮ್ಗೆ ಕಷ್ಟ.